ಅಕ್ರಮ ಅವ್ಯವಹಾರಗಳು, ಧರ್ಮಸ್ಥಳದಲ್ಲಿ ನಡೆದಿರುವ ಎಲ್ಲ ಮಹಿಳೆಯರ ಅತ್ಯಾಚಾರಗಳು, ಧರ್ಮಸ್ಥಳದಲ್ಲಿ ನಡೆದ ಮಹಿಳೆಯರ ಅತ್ಯಾಚಾರ ಕೊಲೆ ಪ್ರಕರಣಗಳು ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ತನಕ ಹೋರಾಟ, ಎಲ್ಲಿ ತನಕ ಹೋರಾಟ? ಏನಿವತ್ತು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆಯೋ, ಧರ್ಮಸ್ಥಳದಲ್ಲಿ ಸುತ್ತಮುತ್ತ ಏನು ಮಹಿಳೆಯರ, ಯುವತಿಯರ, ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ಕೊಲೆಗಳು ಏನು ಸರಣಿಯ ಅಪರಾಧಿಯಲ್ಲಿ ನಡೆದಿದೆಯೋ, ಈ ಹಿಂದೆನೆ ಈ ರಾಜ್ಯದ ಅನೇಕ ಪ್ರಗತಿಪರ ಹೋರಾಟಗಾರರೆಲ್ಲ ಪ್ರತಿಭಟನೆ ಮಾಡಿದ್ರು. ಸೌಜನ್ಯ ಒಬ್ಬ ಅಪ್ರಾಪ್ತ ವಿದ್ಯಾರ್ಥಿನಿ ಮೇಲೆ ಏನು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೆದಿತ್ತು, ಆ ಪ್ರಕರಣದಲ್ಲಿ ನಿಜವಾದ ಆರೋಪಿಗಳು, ಪ್ರಭಾವಿಗಳು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ರಕ್ಷಣೆ ಮಾಡೋ ಸಲುವಾಗಿ ಸರ್ಕಾರ ಏನೊಬ್ಬ ನಿರಪರಾಧಿ ಸಂತೋಷ್ ರಾವ್ ಅನ್ನೋಂತ ಒಬ್ಬ ನಿರಪರಾಧಿ ಅಮಾಯಕ ಯುವಕನನ್ನ ಚಿತ್ರಹಿಂಸೆ ಕೊಟ್ಟು ಆತನ ಬಲವಂತವಾಗಿ ಆತನೇ ತಪ್ಪಿತಸ್ಥ ಅಂತೇಳಿ ಏನು ಬಿಂಬಿಸಿ ಕೊಟ್ಟಿದ್ರು, ಜನ ನ್ಯಾಯಾಲಯ ವಾಸ್ತವತೆಯನ್ನು ಮನಗಂಡು ಸಂತೋಷ್ ರಾವ್ ನಿರ್ದೋಷಿ, ನಿರಪರಾಧಿ ಅಂತೇಳಿ ಅವ್ರನ್ನ ಬಿಡುಗಡೆ ಮಾಡ್ತು. ಸೊ ಇದು ಸೌಜನ್ಯ ಪ್ರಕರಣ ಒಂದು ಪ್ರಕರಣದಲ್ಲಿ ನಾವು ಕಂಡಂತ ಏನು ಬೆಳಕಿಗೆ ಬಂದಂತ ಒಂದು ಪ್ರಕರಣದಲ್ಲಿ ಯಾವ ರೀತಿ ಆರೋಪಿಗಳು, ಪ್ರಭಾವಿಗಳು ಹೆಂಗೆ ರಕ್ಷಣೆ ಆಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಸೊ ಇದೇ ತರ ಅಲ್ಲಿ ಏನು ನೂರಾರು ಶವಗಳನ್ನ ಬಲವಂತವಾಗಿ ಬೆದರಿಸಿ ಏನು ಉಳಿಸಲಾಗಿದೆಯೋ, ಅಲ್ಲಿನ ಒಬ್ಬ ಸ್ವಚ್ಛತಾ ಕಾರ್ಮಿಕನನ್ನ ಆ ಹೆಣಗಳನ್ನ ಉಳೋದಕ್ಕೆ ಏನು ಬಳಸ್ಕೊಂಡಿದೆಯೋ ಅಲ್ಲಿನ ಆಡಳಿತ ಮಂಡಳಿ, ಧರ್ಮಸ್ಥಳದ ಏನು ಮಂಜುನಾಥ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಕೆಲವು ಸದಸ್ಯರು ಏನು ಒಬ್ಬ ಸ್ವಚ್ಛತಾ ಕಾರ್ಮಿಕರನ್ನ ಬಳಸ್ಕೊಂಡಿದೆಯೋ, ಇದು ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಸೇರಿದಂಗೆ ಅಲ್ಲಿನ ಎಲ್ಲ ಆಡಳಿತ ಮಂಡಳಿಯವರ ಪಾಪ ಕೂಡ ತುಂಬಿದೆ. ಆ ಕಾರಣಕ್ಕಾಗಿ ಇವತ್ತು ಒಬ್ಬ ಸ್ವಚ್ಛತಾ ಕಾರ್ಮಿಕ ತನ್ನ ಪಾಪ ಪ್ರಜ್ಞೆಯನ್ನ ತಾಳಲಾರದೆ ಬಂದು ಅಲ್ಲಿನ ಎಸ್ ಪಿ ಅವರಿಗೆ ಲಿಖಿತ ದೂರನ್ನ ಕೊಟ್ಟಿರುವಂಥದ್ದು. ಸರ್ಕಾರ ಈಗಲಾದ್ರೂ ಪ್ರಾಮಾಣಿಕವಾಗಿ, ನಿಷ್ಪಕ್ಷಪಾತವಾಗಿ ಏನು ಉನ್ನತ ಮಟ್ಟದ ತನಿಖೆಯನ್ನ ಮಾಡೋದ್ರ ಮುಖಾಂತರ ಆ ಏನು ಅಲ್ಲಿನ ನೂರಾರು ಏನು ಅಸಹಜ ಸಾವುಗಳು ಅನ್ನೋ ಹೆಸರಿನಲ್ಲಿ ಏನು ಅಲ್ಲಿ ಕೊಲೆಗಳಾಗಿದೆಯೋ, ಮರಣಾಂತಿಕ ಹಲ್ಲೆ, ಕೊಲೆಗಳು, ಲೈಂಗಿಕ ಅತ್ಯಾಚಾರಗಳು ಏನು ಕಿರುಗಳು ನಡೆದಿದೆಯೋ, ಆ ಕುಟುಂಬಗಳಿಗೆ, ಆ ಸಂತಸ್ತ ಕುಟುಂಬಗಳಿಗೆ ನ್ಯಾಯ ಸಿಗಲೇಬೇಕು. ಅಲ್ಲಿನ ಯಾವ ಒಂದು ಹೆಣ ಕೂಡ ಅಲ್ಲೊಂದು ಯಾರು ಕೂಡ ಅಲ್ಲಿ ಶವ ಸಂಸ್ಕಾರಕ್ಕೆ ಒಳಗಾಗಿಲ್ಲ. ಅಲ್ಲಿನ ಯಾವ ಒಂದು ಹೆಣ ಕೂಡ ಶವ ಸಂಸ್ಕಾರಕ್ಕೆ ಒಳಗಾಗಿಲ್ಲ. ಆ ಕುಟುಂಬದವರ ನೋವು ಆ ಗೊತ್ತೇ ಇಲ್ಲ. ಆ ಕುಟುಂಬದವ್ರಿಗೆ ನಮ್ಮ ಮಗಳು ಕಾಣೆಯಾಗಿದ್ದಾಳೆ ಅನ್ನೋದು ಬಿಟ್ರೆ ಏನಾಯ್ತು, ಯಾಕಾಯ್ತು ಅನ್ನೋದು ಇವತ್ತು ಕೂಡ ನಿಗೂಢ. ಹಂಗಾಗಿ ಇವತ್ತೇನು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈಗಲಾದ್ರು ಈ ಒಂದು ನಿಜವಾದ ಒಂದು ಸಮಾಜವಾದವನ್ನ ಪ್ರದರ್ಶನ ಮಾಡಬೇಕಾಗಿದೆ. ಆ ಆರೋಪಿಗಳು ಎಷ್ಟೇ ಪ್ರಭಾವಿಗಳಾಗಿದ್ರು ಕೂಡ ಅವ್ರನ್ನ ಈ ಕೂಡಲೇ ಅರೆಸ್ಟ್ ಮಾಡಬೇಕು, ಅವ್ರ ವಿರುದ್ಧ ಕಠಿಣ ಶಿಕ್ಷೆ ವಿಧಿಸಬೇಕು. ಜೊತೆಗೆ ಏನು ಆ ಸತ್ಯ ಹೇಳಿಕೆ ಮುಂದೆ ಬಂದಿರತಕ್ಕಂಥ ಒಬ್ಬ ಸ್ವಚ್ಛತಾ ಕಾರ್ಮಿಕ ಏನಿದ್ದಾರೆ ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಸೂಕ್ತ ರಕ್ಷಣೆಯನ್ನು ಕೊಡ್ಲೇಬೇಕು, ಭದ್ರತೆ ಕೊಡ್ಲೇಬೇಕು. ಇಲ್ಲ ಅಂದ್ರೆ ಸತ್ಯ ಸತ್ತೋಗುತ್ತೆ. ವಾಸ್ತವ ನೈಜ ಯಾರು ಹೇಳ್ತಾರೆ? ಇವತ್ತಿನ ದಿನ ಯಾರು ಹೇಳಕ್ ಬರ್ತಾ ಇದಾರೆ? ಈಗ ಸೌಜನ್ಯ ಪ್ರಕರಣ ಬಂದ ಸಾಕಷ್ಟು ಹೋರಾಟಗಳು ಅದ್ರ ಪರವಾಗಿ ನಿಂತು, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಸರ್ಕಾರದಿಂದಾಗ್ಲಿ ಮತ್ತೆ ಕಾನೂನಿಂದಾಗ್ಲಿ ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ಇಲ್ಲಿ ಆಡಳಿತ ನಡೆಸುವ ಸರ್ಕಾರಗಳೇ ಇಲ್ಲಿ ಮುಖ್ಯ ಕಾರಣ. ಈಗ ನೋಡಿ, ಸೌಜನ್ಯ ಪ್ರಕರಣದಲ್ಲಿ ನಿರಪರಾಧಿ ಅಂತೇಳಿ ಸಂತೋಷ್ ರಾವ್ದು ಬಿಡುಗಡೆ ಆಯ್ತಪ್ಪ. ಹಾಗಾದ್ರೆ ಆರೋಪಿ ಯಾರು? ಕೊಲೆ ಮಾಡಿದವರು ಯಾರು? ಸೌಜನ್ಯ ಅತ್ಯಾಚಾರ ಮಾಡಿದವರು ಯಾರು? ಸತ್ಯ ಬೇಕಲ್ಲ, ವಾಸ್ತವ ಏನಂತ ಗೊತ್ತಾಗಬೇಕಲ್ಲ. ರವಿ ಪೂಜಾರಿ ಸೇರಿದಂತೆ ಪ್ರಮುಖ ಸಾಕ್ಷಿಗಳು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು? ಸಂತೋಷ್ ಅವರನ್ನ ಕರ್ಕೊಂಡು ಬಂದಂತ ರವಿ ಪೂಜಾರಿ ಮತ್ತು ಇತರರು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು? ಅದು ಕಾರಣ ಏನು? ಅದು ಕಂಡುಹಿಡಬೇಕಲ್ಲ. ಏನು ನೂರಾರು ಸಾವುಗಳಿದಾವಲ್ಲ, ಆಗಿದಾವಲ್ಲ, ಆ ಹೆಣಗಳನ್ನ ತೆಗೆಯುವಂತ ಕೆಲಸ ಆಗ್ಬೇಕು. ಜೊತೆಗೆ ಅದ್ರ ಹಿಂದೆ ಯಾರಿದ್ದಾರೆ? ಈ ನೂರಾರು ಹೆಣ್ಣು ಮಕ್ಕಳ ದುರಂತದ ಕಥೆಗೆ ಹಿಂದೆ ಯಾರಿದ್ದಾರೆ? ಮತ್ತೆ ತನಿಖಾಧಿಕಾರಿಗಳು ಯಾಕೆ ಕರ್ತವ್ಯ ಲೋಪವೆಸಗಿದ್ದಾರೆ? ವೈದ್ಯರಿರ್ಲಿ, ತನಿಖಾಧಿಕಾರಿಗಳಿರ್ಲಿ, ಅವ್ರು ಯಾಕೆ ಕರ್ತವ್ಯ ಲೋಪವೆಸಗಿದ್ದಾರೆ? ಅದ್ರ ಬಗ್ಗೆ ಯಾಕೆ ಕ್ರಮ ಕೈಗೊಂಡಿಲ್ಲ?
ಈ ಸರ್ಕಾರಗಳಿಗೆ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಜನ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ. ಧರ್ಮಸ್ಥಳದ ವಿಚಾರವಾಗಿ ಅಲ್ಲಿ ಏನೋ ಅಮಾನುಷ ಕೃತ್ಯಗಳು ನಡೆದಿದ್ದಾವೋ ಅದ್ರ ಬಗ್ಗೆ ಸಾಕಷ್ಟು ಹೋರಾಟಗಳು ನಡೆದಿದ್ದಾವೆ. ಇನ್ನು ನಾವು ಇವತ್ತು ಮೈಸೂರಿನಲ್ಲಿ ಏನು ಒಬ್ಬ ಪ್ರಮುಖ ಸಾಕ್ಷಿ ಅವರು ಓಪನ್ ಆಗಿ ಬಂದಿರೋದ್ರಿಂದ ಇವತ್ತು ಚಳುವಳಿಗೆ ಮತ್ತೊಂದು ಮರುಜೀವ ಸಿಕ್ಕದಂಗಾಗಿದೆ. ಮತ್ತು ಆ ಎಲ್ಲಾ ಪ್ರಕರಣಗಳಿಗೂ ಏನು ಸಾವು ಮತ್ತು ಅಸಹಜ ಸಾವು ಅಂತ ಹೇಳ್ತಾ ಇದಾರೋ ಎಲ್ಲಾ ಸಾವು ಪ್ರಕರಣಗಳಿಗೂ ಮರುಜೀವ ಸಿಕ್ಕಿದೆ. ಇವತ್ತು ಒಬ್ಬ ನೋಡಿ ಕೆಲ ಸಮುದಾಯದವರೇ ಇಂಥ ವಿಚಾರಗಳನ್ನ ಅದು ಬಚ್ಚಿಟ್ಕೊಳಕ್ಕಾಗಲ್ಲ. ಎಲ್ಲ ಒಂದ್ ಕಡೆ ಸತ್ತು ಹೇಳ್ಬಿಡ್ತಾರೆ. ಆದ್ರೆ ಈ ವ್ಯವಸ್ಥೆ ಹೆಂಗ್ ಬಳಸ್ಕೊಳತ್ತೆ? ನಮ್ಮ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡಿಕೊಂಡು ತಮ್ಮದೇ ರಾಜ್ಯ, ತಮ್ಮದೇ ಸ್ವತಂತ್ರವಾದ ಕಾನೂನು ಮೀರಿ ಏನೆಲ್ಲ ಮಾಡ್ಕೊಂಡಿದ್ದಾರೆ, ಧಾರ್ಮಿಕ ಭಾವನೆಗಳನ್ನ ಬಂಡವಾಳ ಮಾಡ್ಕೊಂಡಿರ್ತಕ್ಕಂಥ ಕೆಲವು ಇಂತಹ ಪಟ್ಟಭದ್ರ ಹಿತಾಸಕ್ತಿಗಳು ಈ ವ್ಯವಸ್ಥೆಯನ್ನು ಹೆಂಗ್ ಹಾಳು ಮಾಡ್ತಾ ಇದಾರೆ, ಈ ಹೆಣ್ಮಕ್ಳನ್ನ ಹೆಂಗೆ ದುರ್ಬಳಕೆ ಮಾಡ್ಕೊಳ್ತಾ ಇದಾರೆ. ಎಂತ ಏನ ಕೃತ್ಯ ಇವೆಲ್ಲ. ಸಾಯಿಸೋದು, ಕೊಲೆ ಮಾಡೋದಂದ್ರೆ ಒಂದು ಸಣ್ಣ ಪುಟ್ಟ ಇಬ್ಬರನ್ನ ನಮ್ಮ ನಿಲುವು ಇಷ್ಟೇ. ಈಗೇನು ಈಗ ರಾಜ್ಯ ಸರ್ಕಾರ ಇದಕ್ಕೆಲ್ಲ ನೇರ ಹೊಣೆ. ರಾಜ್ಯ ಸರ್ಕಾರ ಅಲ್ಲಿ ಏನೋ ಈಗ ಓಪನ್ ಆಗಿ ಹೇಳಕ್ ಬಂದಿದಾರೋ ಒಬ್ಬ ಸ್ವಚ್ಛತಾ ಕಾರ್ಮಿಕ ಅವ್ರಿಗೆ ಭದ್ರತೆಯನ್ನ ಕೊಡೋದು ಮೊದಲನೇ ಕೆಲಸ. ಮತ್ತೆ ಆರೋಪಿಗಳನ್ನ ಈ ಕೂಡಲೇ ಅರೆಸ್ಟ್ ಮಾಡ್ಬೇಕು. ಅವ್ರಿಗೆ ಗೊತ್ತಾಗಿದೆ, ಈಗಾಗಲೇ ದೂರು ಕೊಟ್ಟಿದ್ದಾರೆ ಅವರು ಯಾರ್ಯಾರು ಅಂತೇಳಿ. ಅವ್ರ ಹೆಸರುಗಳು ಗೊತ್ತಿದೆ, ಯಾರು ಎದುರಿಸಿದ್ರು, ಯಾರು ಬೆದರಿಸಿದ್ರು, ಯಾರು ಹಲ್ಲೆ ಮಾಡಿದ್ರು, ಯಾರು ಹೆಣಗಳನ್ನ ಊಳಗೆ ಕೇಳಿದ್ರು. ನೋಡಿ, 98ರಿಂದ 2014 ಕೇವಲ 19 ವರ್ಷಗಳಲ್ಲಿ 100 ಹೆಣಗಳನ್ನ ಊತಿದ್ದಾರೆ ಅನ್ನೋದಾದ್ರೆ, 19 ವರ್ಷಗಳಲ್ಲಿ 100 ಹೆಣಗಳನ್ನ ಊತಿದ್ದಾರೆ ಅನ್ನೋದಾದ್ರೆ ಇನ್ನು ಹಿಂದಕ್ಕೆ ಹೋಗಿ ಇನ್ನು ಎಷ್ಟು ಹೆಣಗಳು ಊತಿರ್ಬೋದು, ಇನ್ನೆಷ್ಟು ಅಮಾಯಕ ಹೆಣ್ಮಕ್ಳು ಬಲಿಯಾಗಿರ್ಬೋದು. ಹಂಗಾಗಿ ಸಮಗ್ರವಾಗಿ ತನಿಖೆ ಆಗ್ಬೇಕಾಗಿದೆ. ಸರ್ಕಾರ ಸಮಗ್ರವಾಗಿ ತನಿಖೆ ಆಗ್ಬೇಕು. ಸಂತ್ರಸ್ತ ಕುಟುಂಬಗಳಿಗೆ ಮೊದಲು ನ್ಯಾಯವನ್ನು ಕೊಡುವಂತ ಕೆಲಸವನ್ನ ಈ ಸರ್ಕಾರದ ಜವಾಬ್ದಾರಿ, ಅದು ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ರಾಜ್ಯಾದ್ಯಂತ ವಿಸ್ತರಿಸ್ತೇವೆ, ಉಗ್ರ ರೂಪಕ್ಕೆ ತಗೊಂಡೋಗ್ತೇವೆ. ಮಹಿಳೆಯರ ಶವಗಳನ್ನು ಊತಿರುವ ಕಿಡಿಗೇಡಿಗಳಿಗೆ, ಧರ್ಮಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯಕ್ಕೆ, ಧರ್ಮಸ್ಥಳದಲ್ಲಿ ನಡೆದಿರುವ ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ನಡೆದಿರುವ ಎಲ್ಲಾ ಕೊಲೆ ಪ್ರಕರಣಗಳು, ಧರ್ಮಸ್ಥಳದಲ್ಲಿ ನಡೆದಿರುವ ಎಲ್ಲಾ ಕೊಲೆ ಪ್ರಕರಣಗಳು